ಲೋಕದಲ್ಲಿ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಸಂಚಲನ ಸೃಷ್ಟಿಸ್ತಾರ. ಚುನಾವಣಾ ಕಣಕ್ಕೆ ದಿಂಗಾಲೇಶ್ವರ ಮಠದ ಪೀಠಾಧಿಪತಿ ಎಂಟ್ರಿ ಕೊಡ್ತಾರ ಅನ್ನೋ ಕುತೂಹಲ, ಚರ್ಚೆ ಜೋರಾಗಿ ನಡೀತಾ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸ್ವಾಮೀಜಿ ಸ್ಪರ್ಧೆ ಮಾಡ್ತಾರ. ಕುತೂಹಲಕ್ಕೆ ಕಾರಣ ಆಗಿದೆ ಅವರ ನಡೆ. ದಿಂಗಾಲೇಶ್ವರ ಸ್ವಾಮೀಜಿ ಈ ಬಾರಿ ಚುನಾವಣೆಗೆ ನಿಲ್ತಾರ. ಇವತ್ತು ಬೆಳಗ್ಗೆ 11 ಗಂಟೆಗೆ ದಿಂಗಾಲೇಶ್ವರ ಸ್ವಾಮೀಜಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಈ ಸುದ್ದಿಗೋಷ್ಠಿ ಕುತೂಹಲಕ್ಕೆ ಕಾರಣ ಆಗಿರೋದು. ಮತದಾರರಿಗೆ, ಮಠದ ಅನುಯಾಯಿಗಳಿಗೆ, ಜನರಿಗೆ ಏನಾದರೂ ಕರೆ ಕೊಡ್ತಾರಾ ಅಥವಾ ತಾವೇ ಈ ಬಾರಿ ಚುನಾವಣೆಗೆ ನಿಲ್ಲಬೇಕು ಅಂತ ಏನಾದರೂ ತೀರ್ಮಾನ ಮಾಡಿದ್ದಾರಾ? ಎರಡರ ಹಿಂದೆ ಇರೋ ಲೆಕ್ಕಾಚಾರ ಏನು ಆಗಿದ್ರೆ, ಯಾವ ಕಾರಣಕ್ಕಾಗಿ ಸ್ವಾಮೀಜಿ ಈ ನಡೆ ಅನುಸರಿಸೋದಕ್ಕೆ ಮುಂದಾಗ್ತಿದ್ದಾರೆ? ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್ ನೂಲ್ವಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಸ್ವಾಮೀಜಿಯ ಇವತ್ತಿನ ಸುದ್ದಿಗೋಷ್ಠಿ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾರಣಗಳೇನು, ಅವರ ನಿರ್ಧಾರ ಏನಾಗಿರಬಹುದು ಅನ್ಸುತ್ತೆ? ವಿಜಯ್, ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಪ್ರಭಾವಿ ಸ್ವಾಮೀಜಿಗಳು. ಲಿಂಗಾಯತ ಸಮಾಜಕ್ಕೆ ಇವರಿಗೆ ಲಿಂಗಾಯತ ಸಮಾಜದಲ್ಲಿ ಅನುಯಾಯಿಗಳಿದ್ದಾರೆ, ಭಕ್ತರಿದ್ದಾರೆ. ಇವರು ಇದೀಗ ಲೋಕಸಭಾ ಸಮರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವಂಥ ವದಂತಿ ಏನಿದೆ, ಇದು ಉತ್ತರ ಕರ್ನಾಟಕದಾದ್ಯಂತ ತೀವ್ರ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಕಳೆದ 4-5 ದಿವಸಗಳಿಂದ ಇಂಥದ್ದೊಂದು ವದಂತಿ ಹರಿದಾಡ್ತಾ ಇದೆ. ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಗಳು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನುವಂಥದ್ದು ವದಂತಿ ಇದು. ಆದರೆ ಮೂಲಗಳ ಪ್ರಕಾರ, ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ, ಸ್ವಾಮೀಜಿಗಳು ಲೋಕಸಭಾ ಅಖಾಡಕ್ಕೆ ನೇರವಾಗಿ ಎಂಟ್ರಿ ಆಗ್ತಿಲ್ಲ. ಬದಲಿಗೆ ಓರ್ವ ರಾಜಕಾರಣಿ, ಉತ್ತರ ಕರ್ನಾಟಕದ ಓರ್ವ ಪ್ರಭಾವಿ ರಾಜಕಾರಣಿ ಮಠಾಧೀಶರಿಗೆ ಅವಮಾನ ಮಾಡಿದ್ದಾರೆ, ಲಿಂಗಾಯತ ಸಮಾಜವನ್ನು ತುಳಿದಿದ್ದಾರೆ. ಅವರ ವಿರುದ್ಧ ಈ ಚುನಾವಣೆಯಲ್ಲಿ ಭಕ್ತರಿಗೆ, ಅವರಿಗೆ ಮತ ಚಲಾಯಿಸಬೇಡಿ ಅನ್ನುವಂಥ ಒಂದು ಕರೆಯನ್ನು ಕೊಡುವ ಸಾಧ್ಯತೆ ಇದೆ ಅಂತೇಳಿ ನಮಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಲಿಂಗಾಯತ ಮುಖಂಡರನ್ನಂತ ತುಳಿದಂಥವರು ಸ್ವಾಮೀಜಿಗಳಿಗೆ ಅವಮಾನ ಮಾಡಿದಂಥ ರಾಜಕಾರಣಿ ಯಾರು ಅನ್ನುವಂಥ ಕುತೂಹಲ ಸೃಷ್ಟಿಯಾಗಿದೆ. ಅದನ್ನು 11 ಗಂಟೆಗೆ ಸ್ವಾಮೀಜಿಗಳು ರಿವೀಲ್ ಮಾಡ್ತಾರಾ ಅಥವಾ ಬೇರೆ ಏನಾದರೂ ಈಗೇನು ವದಂತಿ ಹಬ್ಬಿದೆಯಲ್ಲ, ಈ ವದಂತಿ ಪ್ರಕಾರನೇ ನೇರವಾಗಿ ಲೋಕಸಭಾ ಅಖಾಡಕ್ಕೆ ಇಳಿತಾರಾ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗತ್ತೆ. ಆದರೆ ಈ ದಿಂಗಾಲೇಶ್ವರ ಸ್ವಾಮೀಜಿ ಈವರೆಗೂ ಕೂಡ ಯಾವುದೇ ಚುನಾವಣೆಯಲ್ಲಿ ನೇರವಾಗಿ ಅಥವಾ ಅಪರೋಕ್ಷವಾಗಿ ಯಾವಾಗಲೂ ಕೂಡ ಕಾಣಿಸ್ಕೊಂಡಿಲ್ಲ. ಆದರೆ ಈ ಬಾರಿ ನೇರವಾಗಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಸ್ವಾಮೀಜಿಗಳು ರಾಜಕೀಯ ನಿಲುವುಗಳಿಗೆ, ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಆದರೆ ಇದು ಅವರ ನೇರ ಸ್ಪರ್ಧೆ ಇರ್ತದ ಅಥವಾ ನಾನು ಈಗಾಗಲೇ ಹೇಳಿದಂತೆ ಯಾರು ಲಿಂಗಾಯತ ಮುಖಂಡರನ್ನ ತುಳಿದು ಬೆಳೀತಾ ಇದ್ದಾರೆ, ಲಿಂಗಾಯತ ಸಮಾಜಕ್ಕೆ, ಸ್ವಾಮೀಜಿಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅವರು ಏನೆಲ್ಲ ಮಾತಾಡಿದರು, ಯಾರನ್ನೆಲ್ಲ ತುಳಿದು ಹಾಕಿದರು, ಸ್ವಾಮೀಜಿಗಳಿಗೆ ಯಾವ ರೀತಿ ಅವಮಾನ ಮಾಡಿದರು ಅನ್ನೋದನ್ನು ರಿವೀಲ್ ಮಾಡ್ತಾರನ್ನ ಕಾದು ನೋಡಬೇಕಾಗತ್ತೆ. ವಿಜಯ್, ಥ್ಯಾಂಕ್ ಯು ಪ್ರಕಾಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.